ಕೇರಳದ ಒಂದು ಸುಂದರ ಹಳ್ಳಿಯಲ್ಲಿ ಪೋಸ್ಟ್ ಮ್ಯಾನ್ ರಮೇಶ್ ಮಳೆಯಿರಲಿ ಬೆಳಕಿರಲಿ 40 ವರ್ಷಗಳನ್ನು ಪತ್ರಗಳನ್ನು ತಲುಪಿಸುವುದರಲ್ಲಿ ಕಳೆದರು. ಮುಂಬೈನಲ್ಲಿರುವ ಅಮ್ಮುಕುಟ್ಟಿ ಅಮ್ಮನಿಗೆ ಅವರ ಮಗ ಬರೆದ ನೀಲಿ ಇಂಗ್ಲೆಂಡ್ ಪತ್ರ ಅವರ ನೆಚ್ಚಿನದು. ಅದು ಯಾವಾಗಲೂ ಅಮ್ಮ, ನಿಮ್ಮ ಟೆರೇಸ್ನಲ್ಲಿ ಮಳೆಯನ್ನು ನಾನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಪ್ರಾರಂಭಿಸುತ್ತಿತ್ತು. ಪ್ರತಿ ಜೂನ್ನಲ್ಲಿ ಗಡಿಯಾರದ ಕೆಲಸದಂತೆ. ಆದರೆ ಒಂದು ವರ್ಷ ಆ ಪತ್ರ ಬರಲಿಲ್ಲ. ಮಾನ್ಸೂನ್ ಸುರಿಯುತ್ತಿದ್ದಂತೆ ರಮೇಶ್ ಸದ್ದಿಲ್ಲದೆ ಸ್ವತಃ ಒಂದು ಪತ್ರ ಬರೆದರು. ಪ್ರಿಯ ಅಮ್ಮ, ಇಂದು ಮಾನ್ಸೂನ್ ಬಂದಿತು. ನೀವು ಮೋಡಗಳನ್ನು ನೋಡುತ್ತಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಿಮ್ಮ ಶುಂಠಿ ಚಹಾವನ್ನು ಕುಡಿಯಿರಿ ಮತ್ತು ನನಗಾಗಿ ಸಂತೋಷದಿಂದಿರಿ. ನಿಮ್ಮ ಮಗ. ಅಮ್ಮ ಅದನ್ನು ಕಣ್ಣೀರು ಸುರಿಸುತ್ತಾ ಓದಿದರು ಮತ್ತು ಇತರ ಪತ್ರಗಳೊಂದಿಗೆ ತಮ್ಮ ಹಳೆಯ ಬಿಸ್ಕತ್ತು ಬಾಕ್ಸ್ನಲ್ಲಿ ಇಟ್ಟರು. ವರ್ಷಗಳು ಕಳೆದವು. ರಮೇಶ್ ನಿವೃತ್ತರಾದರು. ಅವರ ಕೊನೆಯ ದಿನದಂದು ಒಬ್ಬ ಯುವ ಪೋಸ್ಟ್ ಮ್ಯಾನ್ ಅವರಿಗೆ ನೀಲಿ ಪತ್ರವನ್ನು ನೀಡಿದರು. ಪ್ರಿಯ ರಮೇಶ್ ಅಂಕಲ್, ಅಮ್ಮ ಅವಳು ಸಾಯುವ ಮೊದಲು ನನಗೆ ಎಲ್ಲವನ್ನೂ ಹೇಳಿದಳು. ಧನ್ಯವಾದಗಳು. ಮಳೆ ಇನ್ನೂ ನನಗೆ ಅವಳನ್ನು ನೆನಪಿಸುತ್ತದೆ ಮತ್ತು ನಿಮ್ಮನ್ನು, ನಾನು ಸಂಪ್ರದಾಯವನ್ನು ಜೀವಂತವಾಗಿಡುತ್ತೇನೆ. ರಮೇಶ್ ಮುಗುಳ್ನಕ್ಕರು. ಪೋಸ್ಟ್ ಮ್ಯಾನ್ ಕಥೆಯ ಭಾಗವಾಗಿದ್ದರು.